ಸೊ ಎಸ್ ಮತ್ತೆಲ್ಲಂಗೆ ಊಟ ಪ್ರಕಾರ ಪೋಲ್ ಪ್ರಕಾರ ಲೆಗ್ ಸ್ಟಾರ್ಟ್ ಮಾಡೋಣ. ಲೆಗ್ಸಿಂದ ಸೊ ಲೆಗ್ಸಲ್ಲಿ ತುಂಬ ಜನ ಫುಲ್ಲು ಕ್ಲೋಸಲ್ಲಿ ಹೊಡಿತಾರೆ, ವೈಡಲ್ಲಿ ಹೊಡಿತಾರೆ. ಸೊ ಕ್ಲೋಸಲ್ಲಿ ಹೊಡ್ರೆ ಕ್ವಾಡ್ಸ್, ವೈಡಲ್ಲಿ ಹೊಡ್ರೆ ಕ್ವಾಡ್ಸ್ ಪ್ಲಸ್ ಹ್ಯಾಮ್ಸ್ಟ್ರಿಂಗ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಬಟ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಮಿಸ್ಟೇಕ್ ಏನು ಮಾಡೋದಂದರೆ ತುಂಬ ಜನ ಹೆವಿ ವೇಟ್ ಆಗೋಗ್ಬಿಡ್ತಾರೆ, ವೆಯ್ಟ್ಸ್ ಹೆವಿ ಆಗೋಗುತ್ತೆ, ವರ್ಕೌಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಈಗೋ ಲಿಫ್ಟಿಂಗ್ ಸೊ ಅದು ಮಾಡ್ತಾರೆ. ಆಮೇಲೆ ನಿಮ್ಮದು ಒಳಗೆ ಹೋಗ್ಬೇಕಾದ್ರೆ ಫ್ಲೋ ಬ್ರೀತಿಂಗ್ ಫ್ಲೋ ಕರೆಕ್ಟಾಗಿರಬೇಕು. ಆಮೇಲೆ ನಿಮ್ಮದು ಆ್ಯಪ್ಸ್ ಕೋರ್ ಏನಂತಾರೆ ಅದು ಟೈಟ್ ಆಗಿರ್ಬೇಕು. ನೀವು ಸ್ಕಾಟ್ಸ್ ಹೊಡಿಬೇಕಾಗುತ್ತೆ. ಸೊ ಕೆಳಗೆ ಹೋಗ್ಬೇಕಾದ್ರೆ ಟೈಟ್ ಆಗಿರ್ಬೇಕು, ಮೇಲೆ ಬರಬೇಕು, ಹೊಡಿಸ್ಕೊಡ್ಬೇಕು. ಸೊ ಇಟ್ಸ್ ಅ ಫ್ಲೋ. ಅವಾಗ ನಿಮಗೆ ಅನ್ಸಲ್ಲ. ಸೊ ಲೆಟ್ಸ್ ಗೋ. ಈಸಿ. ತುಂಬ ಜನ ಹಾಫ್ ಸ್ಕಾಟ್ಸ್ ಹೊಡಿತಾರೆ. ಲೈಕ್ ಹಾಫ್ ಸ್ಕಾಟ್ಸ್ ಅಂತಂದಮೇಲೆ ಜಸ್ಟ್ ಗೋ ಲೈಕ್ ದಿಸ್ ಮಚ್ ಆ್ಯಂಡ್ ಅಪ್, ದಿಸ್ ಮಚ್ ಆ್ಯಂಡ್ ಅಪ್, ಹೆವಿ ವೇಟ್ಸ್ ಹಾಕ್ಬೇಕು. ಸೊ ಅದೇನು ಮಾಡುತ್ತೆ, ನಿಮ್ಮ ನೀ ಹೆವಿ ಎಫೆಕ್ಟ್ ಕೊಡೋದು, ನೀ ಹೋಗ್ಬಿಡುತ್ತೆ. ಸೊ ಹಾಫ್ ಸ್ಕಾಟ್ಸ್ ಹೊಡಿಬೇಡಿ. ನಿಮ್ಗೆ ಹಾಫ್ ಸ್ಕಾಟ್ಸ್ ಹೊಡಿಬೇಕು, ತುಂಬ ಎಫೆಕ್ಟಿವ್ ಆಗಿರಬೇಕು ಅಂದರೆ ಒಂದು ಚೇರ್ ಇಟ್ಕೊಳ್ಳಿ. ಕೆಳಗಡೆಗೆ ಒಂದು ಚೇರ್ ಇಟ್ಕೊಂಡು ಅದನ್ನು ಟಚ್ ಆಗ್ದಂಗೆ ಮೇಲೆ ತಳ್ಳಬೇಕು. ಸೊ ಅವಾಗ ನಿಮಗೆ ನಿಮ್ಮ ಕ್ವಾಟ್ಸ್ನ ಬೆಳಗ್ಗೆ ಸ್ಟಾರ್ಟ್ ಆಗಿ ಸ್ಕ್ವಾಟ್ಸ್ ಮೇಲೆ. ಸೊ ಈ ಥರ. ಆಮೇಲೆ ತುಂಬ ಜನ ಇರ್ಬೋದು ಬೆಲ್ಟಿಂದ ಹಾಕೊಂತಾರೆ, ಬೆಲ್ಟ್ ಸಣ್ಣ ಹಾಕೊಂತಾರೆ, ಹೊಟ್ಟೆ ಕರ್ಸ್ಕ್ ಹಾಕೊಂತಾರೆ. ಇಲ್ಲ ಬ್ರೋ, ಬೆಲ್ಟ್ ಬ್ಯಾಕ್ ಹಾಕೋಕ್ಕೆ. ಸೊ ಲಿಫ್ಟ್ ಮಾಡಬೇಕಾದ್ರೆ ಬ್ಯಾಕ್ ಹೆವಿ ಇನ್ವಾಲ್ವ್ ಆಗುತ್ತೆ ನಮ್ಮದು ಲಿಫ್ಟ್ ಮಾಡಬೇಕಾದ್ರೆ. ಸೊ ಗ್ರಾವಿಟೇಷನ್ ಪವರ್ ಹಾಕೋದಕ್ಕೆ ನಾವು ಪ್ರೆಸ್ ಮಾಡ್ತಿರ್ತೀವಿ. ಸೊ ಅದು ತುಂಬ ಎನರ್ಜಿ ಬೇಕು ಪ್ರೆಸ್ ಮಾಡೋಕ್ಕೆ. ಆಮೇಲೆ ಸಪೋರ್ಟ್ ಕೂಡ ಬೇಕು ಬ್ಯಾಕ್ಗೆ. ಸೊ ಅದಾಗ ಹಾಕೋಕ್ಕೆ ಬ್ಯಾಕ್ ಇಂಜುರಿ ಆಗಬಾರ್ದು ಅಂತ ಯಾವುದೋ ಹೊಟ್ಟೆ ಹಾಕ್ಸಕ್ಕಂತಲ್ಲ. ಸೊ ದಿಸ್ ಇಸ್ ಮೈ ಲಾಸ್ಟ್ ಸೆಟ್. ಅರೌಂಡ್ 1.1 ವರ್ಸಸ್ 1.2 ಬಾಡಿ ವೇಟ್ ಇಂಟು 1.2. ಸೊ ನಾವು ಏನಾಗುತ್ತೆ ಅಂತ. ಸೊ ಅಟ್ಲೀಸ್ಟ್ ನೀವು 6 to 8 ರೇಂಜ್ ಬರಬೇಕು ನಮಗೆ. ಲೆಟ್ಸ್ ಗೋ. ಈಸಿ ಈಸಿ. Last one. 7. Last one. So next exercise is extension. So initially the extension so leg extensions ಅಲ್ಲಿ ಮಿಸ್ಟೇಕ್ ಮಾಡೋದು ಅಂತಂದರೆ ಸೊ ಫುಲ್ ಲೀನ್ ಆಗೋದು, ಫುಲ್ ಹಿಂದೆ ಬರ್ತಾರೆ. ಸೊ ಬ್ಯಾಕ್ ಏನಾಗುತ್ತೆ ನಿಮಗೆ ಮೇಲೆ ಎಫೆಕ್ಟ್ ಬೀಳೋದು, ಕ್ವಾಡ್ಸ್ ಕರೆಕ್ಟಾಗಿ ಬೀಳಲ್ಲ. ಸೊ ನೀವು ಲೆಗ್ ಎಕ್ಸ್ಟೆನ್ಷನ್ ಹಿಡಿತಿರೋದೆ ಪಾರ್ಟ್ಸ್ ಸಪ್ರೇಷನ್ ಆಗಿ ನಿಮ್ಮ ಪಾರ್ಟ್ಸಲ್ಲಿ 3 ಪಾರ್ಟ್ಸ್ ಇರುತ್ತೆ. ಔಟರಿಂದ ಮಿಡಲ್ ಬಂದಿರುತ್ತೆ. ಸೊ ಐಟಲ್ ನೇಮ್ಸ್ ಸಪರೇಟಾಗಿ. ಸೊ ಅದೇ ಇರುತ್ತೆ. ಆಮೇಲೆ ಕ್ವಾಡ್ಸಲ್ಲಿ ಎತ್ತದಾಗಿ ಮೇಲೆ ಎತ್ತಬೇಕು. 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಹೋಲ್ಡ್ ಮಾಡಬೇಕು. ರಿಲೀಸ್ ಮಾಡಬೇಕು ಅಂದರೆ ನೆಗೆಟಿವ್ ರಿಲೀಸ್ ಮಾಡಬೇಕಾದ್ರೆ. ಸೊ ಅದು ಸ್ಲೋ ಆಗಿಬಿಡಬೇಕು. ಸೊ ಅವಾಗ ಎಫೆಕ್ಟ್ ಬೀಳುತ್ತೆ. ನಿಮ್ಮ ಕಾಂಟ್ರಾಕ್ಷನ್ ಮಜಲ್ ಇದಾಗುತ್ತೆ, ಅದು ಎಫೆಕ್ಟ್ ಬಿದ್ದು ಅದು ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ, ಅದು ಬ್ರೇಕ್ ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ತುಂಬ ಜನ ಸುಮ್ಮನೆ ಮಿಸ್ಟೇಕ್ ಮಾಡ್ತಾರೆ. ಸೊ ಎತ್ತೊಡಿ ಸೊ ಅದಲ್ಲ ಅಂತಲ್ಲ. ಸೊ ಫುಲ್ ಅಪ್ ಮಾಡಿ ಸ್ಲೋ ಆಗಿರಬೇಕು. ಸೊ ತುಂಬ ಬಿಗಿನರ್ಸ್ ಏನಿದ್ರು